ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ನೀವೊಬ್ಬ ವ್ಯಕ್ತಿನ ಹುಡ್ಕ ಕೇಳಿದ್ರಲ್ಲ, ಅಂತ ವ್ಯಕ್ತಿನ ನಾನು ಹುಡುಕಿದ್ದೀನಿ. ಅವ್ನು ನನಗೆ ಭಾಳ ವರ್ಷದಿಂದ ಪರಿಚಯ ಇಲ್ಲದೆ ಇದ್ರು ಭಾಳ ನಂಬಿಕಸ್ತನ ಥರ ಕಾಣಿಸ್ತಾನೆ. ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ಅದಕ್ಕೆ ಅವನು ಒಪ್ಕೊಂಡಿದ್ದಾನೆ. ನೋಡ್ಲಾ ಪ್ರಕಾಶ, ಇಲ್ಲಿ ಸ್ವಲ್ಪ ಎಡವಟ್ಟಾದರೂ ಎಲ್ಲ ನನ್ನ ತಲೆಗೆ ಬಂದು ಸುತ್ಕೊಂಡ್ಬಿಡ್ತದೆ. ಜೊತೆಗೆ ನನ್ನ ರಾಜಕೀಯ ಜೀವನನೇ ಎಕ್ಕುಟ್ಟೋಗ್ಬಿಡ್ತದಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಪ್ಪಯ್ಯ, ಪ್ರಕಾಶ್ ಅಣ್ಣ ನಮಗೆ ಗೊತ್ತಿಲ್ವೇ? ನಮ್ಮ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡ್ದವ್ರೆ. ಆ ನಂಬಿಕೆ ಇರೋದಕ್ಕೆ ತಾನೇ ಈ ಕೆಲಸನ ಅವ್ರಿಗೆ ವಹಿಸಿರೋದು. ಪ್ರಕಾಶ್ ಅಣ್ಣ ಹುಡ್ಕವ್ರೆ ಅಂದಮೇಲೆ ಆ ಹುಡುಗ ನಂಬಿಕೆವಸ್ತ ಆಗಿರ್ತಾನೆ ಅನ್ನೋ ನಂಬಿಕೆ ನನಗೆ ಅದೇ ಕಣಪ್ಪಯ್ಯ. ಏಯ್ ಮರುಗಡ ಬಡ್ಡತ್ತದೆ, ಇಲ್ಲಿ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ಲ. ಇಲ್ಲಿ ಯಾರು ಯಾವಾಗ ಹೆಂಗೆ ಬಣ್ಣ ಬದಲಾಯಿಸ್ತಾರೆ ಅಂತ ಹೇಳಕ್ಕೆ ಹಾಕಿಲ್ಲಕ್ಕಲ್ಲ. ಸಾಹೇಬ್ರೆ, ನೀವು ಅವನ ಬಗ್ಗೆ ಚಿಂತನೆ ಬಿಟ್ಬಿಡಿ. ಒಂದು ಮಾತು ಹೇಳಬೇಕು ಅಂದರೆ, ನಂಬಿಕೆಯಲ್ಲಿ ಅವನು ನನಗಿಂತ ಅವನ ಕೈ ಮೇಲೆ. ನಾವು ಹೇಳಿದ ಕೆಲಸನ ಅವನು ಚಾಚು ತಪ್ಪದೆ ಮಾಡ್ತಾನೆ. ಆಮೇಲೆ ನೀವು ಅವನೇನು ಹೇಳಿದ್ದಾನೋ ಅದನ್ನು ಕೊಟ್ಟರೆ ಸಾಕು. ನೀವು ಆ ಕಡೆ ತಲೆನೇ ಹಾಕ್ಬೇಡಿ, ಉಳಿದಿದ್ದು ನಾನು ನೋಡ್ಕೊತೀನಿ. ಸರಿ ಬಿಡಲ ಪ್ರಕಾಶ, ನೀನು ನೀಟು ಒಂದು ಹೇಳ್ತಾ ಇದ್ದೀಯ ಅನ್ನೋಕ್ಕೆ ನಂಬಿಕೆ ಇಟ್ಕೊಳ್ಳೋಣ. ಅವನಿಗೆ ಮಾತು ಬರಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೆಲಸ ತಗೊಳ್ಳಿ, ಅವ್ನು ಸರಿಯಾಗಿ ಸಿಕ್ಕಿದ್ದಾನೆ. ಮರುಗೌಡ, ಈಗ ನಾವು ಅವನೋಗಿ ನೋಡೋದು ಬೇಡ, ಅವನ ಕೈಲಿ ನಾವು ದುಡ್ಡು ಕೊಡೋದು ಬೇಡ. ಅದು ಇನ್ನೊಂದು ದಾರಿ ಮಾಡಿಕೊಟ್ಬಿಟ್ರೆ ಕಷ್ಟ ಆಯ್ತದಕ್ಕಲ್ಲ. ಅದಕ್ಕೆ ನೀನು ಇವನ ಕೈಲೇ ದುಡ್ಡು ಕಳಿಸು. ಅದೇನೇನು ಹೇಳಬೇಕು ಅಂತೆಲ್ಲ ಹೇಳಿ ಕಳಿಸು. ಇವ್ನು ಹೇಳೋದು ಸರಿಯಾಗಿ ಅದೇ, ನಾವು ಅವ್ನ ಕಣ್ಣು ಕಾಣಿಸ್ಕೊಳ್ಳೋದೇ ಬೇಡ. ಪ್ರಕಾಶ, ನೀನು ನಡಿ. ಮರುಗೌಡ, ನೀನು ಹೋಗಿ ಅದೇನು ತಲುಪಿಸ್ಬಿಟ್ಟು ಅದೇನು ಮಾತಾಡ್ಬೇಕು ಬಾಬು. ಸರಿ ಕಣಪ್ಪಯ್ಯ, ಹುಷಾರ್ ಕಲ ನಡಿ. ಹ್ಞೂ ಕಣಪ್ಪಯ್ಯ. ಬರ್ತೀನಿ ಸಾಹೇಬ್ರೆ. ನಮಸ್ತೆ. ನಡಿ ನಡಿ. ಅಪ್ಪಯ್ಯ, ಇದ್ಯಾಕೆ ಟೆನ್ಷನ್ ಆಗಿದ್ದೀರಿ? ಸರೆಂಡರ್ ಆಗೋಕ್ಕೆ ಪ್ರಕಾಶ್ ಅಣ್ಣ ಯಾರನ್ನೋ ವ್ಯವಸ್ಥೆ ಮಾಡಿದ್ದೀನಿ ಅಂದವನಲ್ಲ. ಮರುಗೌಡ, ಯಾರೋ ಬಂದು ಸರೆಂಡರ್ ಆಗ್ತಾವ್ರೆ ಅಂತ ನಾವು ಮೈ ಮರೆಯೋದು ಬೇಡಕ್ಕಲ್ಲ. ಯಾವಾಗ ಏನು ಬೇಕಾದರೂ ಆಗೋಗ್ಬೋದಲ್ಲ. ನೀನು ನೋಡ್ಕೊಂಡಿರ್ಬೇಕು. ನೋಡೋ, ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಆಗೋಯ್ತದೆ. ಎಲ್ಲ ಬಂದು ನಮ್ಮ ಮೇಲೆ ಕೂತ್ಕೊಂಡ್ಬಿಡ್ತದೆ ಕಳೋ. ನಾವು ಈ ದಿನ ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗೋಗ್ತದೆ. ಸರಿ ಕಣಪ್ಪಯ್ಯ, ನನ್ನೆಲ್ಲ ನೋಡ್ಕೊತೀನಿ, ನೀವು ಆರಾಮಾಗಿರಿ. ಮತ್ತೆ ಗೆಪ್ತೆ ಇಟ್ಕೋ. ಜಾನು, ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಹೇಳಲೇ ಇಲ್ವಲ್ಲೇ? ಅದು ಅಕ್ಕ, ಅವರು ಸರ್ಪ್ರೈಸ್ ಅಂತ ನನ್ನ ಇಲ್ಲಿಗೆ ಕರ್ಕೊಂಡು ಬಂದರು. ಅದಕ್ಕೆ ಯಾರಿಗೂ ಹೇಳೋಕ್ಕಾಗಲಿಲ್ಲ. ನನ್ನ ವಿಷಯ ಬಿಡು, ನೀನೇನು ಇಲ್ಲಿಗೆ ಬಂದಿರೋದು ಹನಿಮೂನ್ಗಾ? ಹನಿಮೂನ್ ಅಂತ ಏನೂ ಇಲ್ಲ ಜಾನು. ಮನೆಯವರೆಲ್ಲ ಹೋಗಿ ಬನ್ನಿ ಅಂತ ಬಲವಂತ ಮಾಡಿದ್ರು, ಅದಕ್ಕೆ ಬಂದಿದ್ದೀವಿ. ಆದರೂ ನಿನ್ನ ಇಲ್ಲಿ ನೋಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬಂದಿದ್ದು ಒಳ್ಳೇದಾಯ್ತು ಬಿಡು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. 2 ದಿನ ಎಲ್ಲೆಲ್ಲಿ ಸುತ್ತಾಡಿದ್ರಿ? ಅದ್ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ, ಲೇಕ್ಗೆ ಹೋದ್ವಿ, ಅಲ್ಲಿ ನೆಗಡಿ ಬಂತು, ಸ್ಟೀಮ್ ತಗೊಂಡು ಫೈನಲಿ ರೂಮಲ್ಲಿ ಬಿದ್ಕೊಂಡ್ವಿ. ನನ್ನ ವಿಷಯ ಬಿಡು, ನೀನು ಹೇಗಿದ್ಯಾ? ಮಗು ಬೆಳವಣಿಗೆ ಹೇಗಿದೆ? ಜಾನು, ಇಂಥ ಸಮಯದಲ್ಲಿ ನೀನು ಇಷ್ಟು ದೂರ ಬಂದಿದ್ಯಲ್ಲೇ, ಡಾಕ್ಟರ್ ಹತ್ರ ಎಲ್ಲ ಕೇಳ್ಕೊಂಡೆ ಬಂದಿದ್ದೀರಲ್ವಾ? ಅಕ್ಕ, ಅದು ಜಾನ್ವಿ ಅವರೇ, ಏನಾಯ್ತು? ಯಾಕೆ ಅಪ್ಸೆಟ್ ಆಗಿದ್ದೀರಿ? ಏನಿಲ್ಲ ಜಯಂತ್ ಅವರೇ, ಇಷ್ಟು ದೂರ ಬಂದಿದ್ದೀರಲ್ಲ, ಡಾಕ್ಟರ್ನ ಕೇಳಿ ಬಂದ್ರ ಅಂತ ಕೇಳ್ತಿದ್ದೆ ಅಷ್ಟೇ. ಭಾವನಾ ಅವರೇ, ಡಾಕ್ಟರ್ನ ಕೇಳಿ ಅವ್ರ ಪರ್ಮಿಷನ್ ತಗೊಂಡೆ ಜಾನ್ವಿ ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು. ಓ, ಜಾನು, ದೇವಸ್ಥಾನ ಸುತ್ಕೊಂಡ್ಬರೋಣವಾ? ನೋಡಿದ್ರೆ ಸರ್, ಅಕ್ಕಂಗಿರಿಬ್ರು ಸೇರಿದ್ಮೇಲೆ ನಮ್ಗೇನು ಕೆಲಸನೇ ಇರೋದಿಲ್ಲ. ಮನೆ ನಾವು ಆ ಕಡೆ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಬರೋಮ್ಮ. ಸರ್, ಯಾಕೆ ಏನು ಟೆನ್ಷನಲ್ಲಿರೋ ಆಗಿದೆ? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಗೌಡ್ರೆ, ಬೆಳಗ್ಗಿಂದ ಯಾಕೋ ಸ್ವಲ್ಪ ತಲೆನೋವು.
ಮನ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಅನಿಸ್ತಾ ಇದೆ. ಆದರೆ ಈಗ ನೋಡಿ, ನೀವು ಸಿಕ್ಕಿದ್ದೀರಲ್ಲ, ಇವೆಲ್ಲ ಸರಿ ಹೋಗುತ್ತೆ. ಸರಿಯಾಗಿ ಹೇಳಿದ್ರಿ ನೋಡಿ. ಡೇ ಮರುಗಡ, ಎಲ್ಲಲ್ಲ ಎಸ್ ಪಿ ಇನ್ನೂ ಬಂದೇ ಇಲ್ಲ. ಬೇಕು ಅಂದಾಗ ಬಿರಿನ್ ಬರಲ್ಲ, ಬೇಡ ಅಂದಾಗ ಬಿರಿನ್ ಬರ್ತಾರಲ್ಲ ಅವರು. ಟೈಮ್ ಆಯ್ತಪ್ಪ, ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ಆಗ ಇಲ್ಲೇ ಬಂದ್ರಲ್ಲ. ಬನ್ನಿ ಸರ್ ಕಣ್ರಿ. ನಮಸ್ಕಾರ, ಕೂತ್ಕೊಳ್ಳಿ. ಕೂತ್ಕೊಳ್ರಿ. ನೋಡ್ರಿ, ಈ ಆಕ್ಸಿಡೆಂಟ್ ವಿಷಯನ ಎನ್ಕ್ವೈರಿ ಅದು ಇದು ಅಂತ ಮುಂದಕ್ಕೆ ತಳ್ಳೋದೇ ಆಗೋದಿಲ್ಲ. ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಒಪ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಒಬ್ಬ ಹುಡುಗನ ರೆಡಿ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಅದೇನು ಮಾಡಬೇಕು ಅನ್ನೋದು ನಿಮಗೆ ಸರಿ. ಎಲ್ಲ ಅರ್ಥ ಆಯ್ತು ಗೌಡ್ರೆ, ಆದ್ರೆ ಈ ಕಾರು ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಕಣ್ರಿ. ಆಕ್ಸಿಡೆಂಟ್ ಆಗಿದ್ದ ದಿವಸನೇ ಆ ಕಾರ್ನ ಮಣ್ಣಲ್ಲಿ ಊತಾಕಿದೆ. ಈಗ ಅದನ್ನ ಆಚೆಗೆ ತೆಗ್ಸಿದ್ರೆ ಆಯಿತು. ಸರಿ ಗೌಡ್ರೆ, ನೀವು ಇಷ್ಟು ಹೇಳಿದ್ರಲ್ಲ, ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ. ನೀವು ಆ ಹುಡುಗನ ಸರೆಂಡರ್ ಆಗಕ್ಕೆ ಕೇಳಿ, ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಸಾಹೇಬ್ರೆ, ಹಂಗೆ ಇನ್ನೊಂದು ವಿಷಯ, ಆ ಹುಡುಗನ ಮೇಲೆ ಹಾಕೋ ಕೇಸು ಅಷ್ಟೇನು ಸ್ಟ್ರಾಂಗ್ ಆಗಿರಬಾರ್ದು. ಅಂದರೆ ಆ ಹುಡುಗ ಈ ಕೇಸ್ನ ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಆ ಟೈಮ್ನಲ್ಲಿ ಗಾಳಿ ಮಳೆ ಜೋರಾಗಿತ್ತು, ರೋಡು ಸರಿಯಾಗಿ ಕಾಣದೆ ಆಯಾ ತಪ್ಪಿ ಈ ಅಚಾತುರ್ಯ ನಡೆದೋಯ್ತು ಅಂತ ಕೇಸ್ ಹಾಕ್ತೀವಿ. ಪಾಪ ಆಕ್ಸಿಡೆಂಟೇ ಮಾಡದೆ ಹುಡುಗ ಸರೆಂಡರ್ ಆಯ್ತವನು. ಅವನನ್ನ ಆದಷ್ಟು ಬೇರೆ ಬಿಡಿಸ್ಕೊಂಬರೋ ಜವಾಬ್ದಾರಿನೂ ನಮ್ಮದೇ ಸಾಹೇಬ್ರೆ. ಅದಕ್ಕೆ ನಿಮ್ಮ ಸಹಕಾರ ಇರಲೇಬೇಕು. ಹೌದು ಕಣ್ರಿ, ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಆ ಹುಡುಗ ಬಂದು ಸರೆಂಡರ್ ಆದ್ರೂ ಆ ಹುಡುಗ ಹೆಚ್ಚಿನ ದಿನ ಒಳಗಡೆ ಇರಬಾರ್ದು. ಆ ಥರದ್ದು ಯಾವುದಾದ್ರೂ ಒಂದು ವೀಕ್ ಆಗಿರೋ ಕೇಸ್ನ ಅವನ ಮೇಲೆ ಬುಕ್ ಮಾಡಿದ್ವಿ. ಹುಡುಗ ಎಷ್ಟು ದಿವಸ ಒಳಗಡೆ ಇರ್ತಾನೋ ಅಷ್ಟು ದಿವಸ ನಮ್ಮ ಜವಾಬ್ದಾರಿ. ಹೆಚ್ಚಿನ ದಿವಸ ಇದ್ದರೆ ಆಮೇಲೆ ಅದು ಬಂದು ನಮ್ಮ ತಲೆಗೆ ಸುತ್ಕೊಂಡ್ಬಿಡ್ತೀವಿ. ನೀವು ಇಷ್ಟು ಹೇಳಿದ್ರಲ್ಲ, ಬಿಡಿ, ಎಲ್ಲ ನಾನು ನೋಡ್ಕೊತೀನಿ. ಸರಿ ಗೌಡ್ರೆ, ನಾನು ನೀನು ಹೊರಡ್ಲಾ? ಸರಿ ನಡ್ರಿ. ಆಮೇಲೆ ಆ ಹುಡುಗಂಗೆಲ್ಲ ಹೇಳಿದ್ಯಲ್ವೇ, ಇನ್ನೊಂದು ಕಿತ ಎಲ್ಲ ಅವ್ನು ವಿವರವಾಗಿ ಹೇಳ್ಬಿಟ್ಟು ಕಳಿಸು. ಆಯ್ತು ಕಣಪ್ಪಯ್ಯ, ಅದನ್ನೆಲ್ಲ ನಮ್ಮ ಪಿ ಎಗೆ ಹೇಳಿವ್ನಿ, ಅವರೆಲ್ಲ ನೋಡ್ಕೋತಾರೆ. ಮತ್ತೆ ನಿಮ್ಮ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಿದ್ದೋ? ಚೆನ್ನಾಗಿ ನಡೀತಾ ಇದೆ. ನನಗೆ ನಿಮ್ಮ ರಾಜಕೀಯ ಹೇಗೆ ನಡೀತಿದೆ? ಓಹ್, ನಮ್ಮದು ಅಪ್ಪಾಜಿ ಮಂತ್ರಿ ಆದಮೇಲೆ ನನಗೆ ಮಾಡೋಕ್ಕಷ್ಟೇನು ಕೆಲಸ ಇಲ್ಲ ಸರ್. ಏನಿದ್ರು ಅವ್ರಿಗೆ ಸಹಾಯ ಮಾಡಿಕೊಂಡು ಅವ್ರ ಜೊತೆ ಓಡಾಡ್ಕೊಂಡಿರೋದು ಅಷ್ಟೇ. ಸಿದ್ದೇಗೌಡ್ರೆ, ಹೊಸ ಊರು ಹೊಸ ಜಾಗ, ಅವರಿಬ್ಬರನ್ನೇ ಬಿಟ್ಟರೆ ಕಳೆದು ಹೋಗ್ಬಿಡ್ತಾರೆ ಅಂತ ಭಯ. ಬನ್ನಿ, ನಮ್ಮ ಅವ್ರ ಜೊತೆನೇ ಇರೋಣ. ಸರಿ ಹೇಳಿದ್ರಿ, ಬನ್ನಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.